ರಾಜೀನಾಮೆ ಕೊಟ್ಟ ಮೇಲೆ ಅದೆಲ್ಲ ನಡೀಬೇಕು, ಅದು ಪ್ರಕ್ರಿಯೆಗಳು. ಅದರ ಬಗ್ಗೆ ನಮ್ಮದೇ ಯಾವ ಅಭಿಪ್ರಾಯಗಳು ಇಲ್ಲ. ಆದರೆ ಇವರ ಗದ್ದುಗೆ ಗುದ್ದಾಟದಲ್ಲಿ ಸಂಪೂರ್ಣವಾಗಿ ರಾಜ್ಯ ನಾಶವಾಗ್ತಾ ಇದೆ, ರಾಜ್ಯದ ಜನರಿಗೆ ಅನ್ಯಾಯ ಆಗ್ತಾ ಇದೆ, ರಾಜ್ಯದ ಅಭಿವೃದ್ಧಿ ಸಂಪೂರ್ಣವಾಗಿ ನಿಂತು ಹೋಗಿದೆ. ಅಂದ್ರೆ ನಿಂತು ಹೋಗಿದೆ ಅಂತಂದ್ರೆ ಪ್ರಾರಂಭನೇ ಆಗಿಲ್ಲ ಈ ಸರ್ಕಾರ ಬಂದ ದಿನದಿಂದ. 3 ವರ್ಷಗಳ ಕಾಲ ಒಂದು ದೊಡ್ಡ ಭ್ರಷ್ಟಾಚಾರದ ಸರ್ಕಾರ ರಾಜ್ಯದಲ್ಲಿತ್ತು. ಈಗ ನನಗೆ ಅನ್ಸೋದು ಭ್ರಷ್ಟಾಚಾರದ ಸರ್ಕಾರ ಹೋಗಿ ಈಗ ಸೂಪರ್ ಭ್ರಷ್ಟಾಚಾರದ ಸರ್ಕಾರ ಬರ್ತಾ ಇದೆ ಈಗ ಅಂತ. ಅಂದ್ರೆ ನಾಯಕತ್ವ ಬದಲಾದ ತಕ್ಷಣ ವ್ಯವಸ್ಥೆ ಬದಲಾಗೋದಿಲ್ಲ. ಜನರ ಮನಸ್ಸಿನಿಂದ ಕಾಂಗ್ರೆಸ್ ಈಗಾಗಲೇ ಹೊರಗೆ ಉಳಿದೋಯ್ತು. ಈಗ ವಾಹನದ ಚಾಲಕನನ್ನ ಬದಲಾಯಿಸಿದರೆ ಏನು ಪ್ರಯೋಜನ ಆಗೋದಿಲ್ಲ. ಯಾಕೆಂದ್ರೆ ಆ ವಾಹನವೇ ಕೆಟ್ಟು ನಿಂತಿರೋದಕ್ಕೆ ನೀವು ಚಾಲಕನನ್ನ ಬದಲಾಯಿಸಿದರೆ ಏನು ಪ್ರಯೋಜನ? ನೀವು ವಾಹನವನ್ನೇ ಬದಲಾಯಿಸಬೇಕು, ಅದು ನಿಮ್ಮಿಂದ ಆಗೋದಿಲ್ಲ. ಆ ಕಾರಣದಿಂದ ಭಾರತೀಯ ಜನತಾ ಪಕ್ಷ ಇನ್ನು ಹೊಸ ವಾಹನದೊಂದಿಗೆ ಬರಬೇಕು. ಅದು ರಾಜ್ಯದ ಅಭಿವೃದ್ಧಿ ಮಾಡಬೇಕು, ಜನರ ಸಂಕಷ್ಟಗಳಿಗೆ ಪರಿಹಾರಗಳನ್ನು ಕೊಡಬೇಕು, ಅಷ್ಟೇ ಆಗಿರ್ತಕ್ಕಂಥದ್ದು. ನಿಮ್ಮ ಗಮನಕ್ಕೆ ಒಂದನ್ನು ತರಲಿಕ್ಕೆ ಬಯಸ್ತೇನೆ. ಇವತ್ತು ನಿನ್ನೆ ನೀವು ನೋಡಿರ್ಬೋದು, ಅನೇಕ ಟ್ರಾನ್ಸ್ಫರ್ಗಳ ಲಿಸ್ಟ್ಗಳು ಹೊರಗಡೆ ಬರ್ತಾ ಇದೆ. ಈಗ ಸರ್ಕಾರ, ಆಡಳಿತ ಸರ್ಕಾರ ಇಲ್ಲ, ಡಿಸಾಲ್ವ್ ಆಗೋಗಿದೆ. ನಿಮಗೆ ಅಧಿಕಾರ ಕೊಟ್ಟವ್ರು ಯಾರು? ಎಜುಕೇಶನ್ ಡಿಪಾರ್ಟ್ಮೆಂಟ್ನಲ್ಲಿ ಈಗಾಗಲೇ ನಿನ್ನೆಯಿಂದ ಯಾರ್ಯಾವುದು ಬರ್ತದೋ ಪಟ್ಟಿ ತಗೊಂಡು ಹಣ ತಗೊಂಡು ಟ್ರಾನ್ಸ್ಫರ್ಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ಇದು ಏನೋ ಶಿಕ್ಷಕರ ಅಸೋಸಿಯೇಷನ್ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳೆಲ್ಲ ಮಾಡಿದ್ರು. ನಾವು ಕೌನ್ಸಿಲಿಂಗ್ ಮಾಡಿ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ನೋಡಿದ್ರೆ ಕೌನ್ಸಿಲಿಂಗ್ ಇಲ್ಲ, ಏನಿಲ್ಲ, ನಾವು ಕಾಯ್ಕೊಂಡಿದ್ವಿ. ಈಗ ಎಲ್ಲ ಪಟ್ಟಿಗಳು ಹೊರಗಡೆ ಬರ್ತಾ ಇದೆ. ಯಾಕಂತಂದ್ರೆ ಅಲ್ಲಿ ಮಂತ್ರಿಗಳಿಲ್ಲ, ಇವರೇ ಅಧಿಕಾರಿಗಳು ಎಲ್ಲ ಹಣ ತಗೊಂಡು ಟ್ರಾನ್ಸ್ಫರ್ಗಳು ಮಾಡ್ತಿದ್ದಾರೆ ಅಂತ. ಇದು ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲೂ ನಿನ್ನೆಯಿಂದ ನೋಡ್ತಾ ಇದ್ದೀವಿ ನಾವು. ಇಲ್ಲಿವರೆಗೂ ಇಲ್ದಿದ್ದು ಲಿಸ್ಟ್ಗಳು ಯಾಕೆ ಹೊರಗಡೆ ಬರ್ತದೆ? ಅದಕ್ಕೆ ಹೇಳಿದ್ದು ಇದು ಸೂಪರ್ ಕರಪ್ಟ್ ಗವರ್ಮೆಂಟ್ ಆಗ್ತದೆ ಮುಂದೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ನಾವು ಕಾಂಗ್ರೆಸ್ನ ಆ ಗೊಂದಲದಲ್ಲಿ ಲಾಭ ಮಾಡಲಿಕ್ಕೆ ನಾವು ಕಾಯ್ತಿರಲಿಲ್ಲ. ಈ ಸರ್ಕಾರವೇ ಭ್ರಷ್ಟ ಸರ್ಕಾರ, ಅಭಿವೃದ್ಧಿ ಶೂನ್ಯ ಸರ್ಕಾರ, ಜನರನ್ನ ಇದು ವಂಚಿಸಿದ ಸರ್ಕಾರ. ಇದು ಹೋಗಬೇಕು ಅನ್ನೋದು ನಮ್ಮದು. ಇವತ್ತಿಗೂ ಅದೇ ಮಾತಿದೆ. ಹಿಂದೆ ಏನಿತ್ತೋ ಈಗ ಮುಂದೇನೂ ಇದೆ. ಆದರೆ ಅವರ ಗೊಂದಲದಲ್ಲಿ ನಾವು ಲಾಭ ಪಡೆಯುವಂಥದ್ದು ಚಿಂತನೆ ನಾವು ಯಾವತ್ತೂ ಮಾಡಿಲ್ಲ, ಇವತ್ತಿಗೂ ಮಾಡೋದಿಲ್ಲ. ಯಾಕೆಂದ್ರೆ ನಾವು ಜನರನ್ನ ಗೆಲ್ಲಬೇಕು, ಜನರ ಮನೆ ಗೆದ್ದು ಬರಬೇಕೇ ಹೊರತು ಕಾಂಗ್ರೆಸ್ನವರ ಮನೆ ಗೆಲ್ಲಬೇಕಾಗಿಲ್ಲ. ನಾವು ಕಾಂಗ್ರೆಸ್ನವರು ಮನೆಗೆ ಹೋಗುವ ಕಾಲ ಬಂದಿದೆ. ಅದರ ಬಗ್ಗೆ ನಾವ್ಯಾಕೆ ಚಿಂತೆ ಮಾಡಲಿ? ಇವತ್ತು ನಮಗೆ ಜನ ಆಶೀರ್ವಾದ ಮಾಡ್ತಾರೆ, ಅದನ್ನು ನಂಬಿರ್ತಕ್ಕಂಥ ನಾವು ಜನಪರವಾದ ಕೆಲಸಗಳನ್ನು ಮಾಡ್ತೇವೆ. ಸರ್ಕಾರ ಎಲ್ಲೆಲ್ಲಿ ತಪ್ಪು ಮಾಡ್ತದೋ ಎಲ್ಲವನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ, ಇವರಿಗೆ ಕಾಂಗ್ರೆಸ್ನವರಿಗೆ ಬಿಸಿ ಮುಟ್ಟತಕ್ಕಂಥ ಕೆಲಸವನ್ನು ನಾವು ಮಾಡೋದೇ ಹೊರತು ಲಾಭಕ್ಕಾಗಿ ನಾವು ಕಾಯುವವರಲ್ಲ. ನನಗೆ ಯಾರೂ ವಿರೋಧಿ ಇಲ್ಲ. ಅಲ್ಲಲ್ಲ, ನನಗೆ ಯಾರೂ ವಿರೋಧಿಗಳಲ್ಲ. ನಾನು ಇದ್ದನ್ನ ಇದ್ದಾಗೆ ಮಾತಾಡ್ತೇನೆ. ಪ್ರಿಯಾಂಕಾ ಖರ್ಗೆ ತಪ್ಪು ಮಾಡಿದ್ರು ನಾನು ಮಾತಾಡ್ತೇನೆ, ಬೇರೆಯವರು ತಪ್ಪು ಮಾಡಿದ್ರು ಮಾತಾಡ್ತೇನೆ. ಯಾಕಂದ್ರೆ ನನ್ನ ಸ್ಥಾನವೇ ಅಂಥದ್ದು. ನನಗೆ ಅಲ್ಲ, ಸೈದ್ಧಾಂತಿಕ ಅವ್ರು ಏನು ಬೇಕಾದ್ರೂ ಇಟ್ಕೊಂಡೆ. ನಾನು ಹೇಳ್ತೀನಲ್ಲ, ಅವರು DCM ಆದ್ರೆ ನನಗೇನು ಸಂಬಂಧ? DCM ಅನ್ನೋದು ಅದೇನು ದೊಡ್ಡ ಹುದ್ದೆ ಏನೂ ಅಲ್ಲ, ಅದು ಒಂದು ಮಂತ್ರಿಗಿರಿನೇ. ಎಲ್ಲರೂ ಆದಂಗೆ ಅದೊಂದು ಮಂತ್ರಿಗಿರಿನೇ. ಇಲ್ಲಿ ಅದು ಸೆಲ್ಫ್ ಕ್ರಿಯೇಷನ್, ಅದು ಸಾಂವಿಧಾನಿಕ ಹುದ್ದೆ ಏನು ಅಲ್ಲ. ಅದು ಕೂಡ ಒಂದು ಮಂತ್ರಿ. ಆದ್ರೆ ಆಗ್ಲಿ, ಈಗ ನಾನು ಎಷ್ಟೋ ಸಾರಿ ಹೇಳಿದ್ದೀನಿ ನಿಮ್ಗೆ, ಅನೇಕರು 4 ಸಾರಿ ಗೆದ್ದಿರೋರು ಅದೇ ಸಮುದಾಯದಲ್ಲಿ ಅಪ್ಪ ನಮಗೂ ಏನಾದ್ರು ಕೊಡ್ರಿ ಅಂತ ಕೇಳ್ಕೊಳ್ತಾವ್ರೆ. ಬಟ್ ಇವ್ರು 1 ಸಾರಿ ಗೆದ್ರು ಮಂತ್ರಿ, 2 ಸಾರಿ ಗೆದ್ರು ಮಂತ್ರಿ, 3 ಸಾರಿ ಗೆದ್ರು ಮಂತ್ರಿ, 4 ಸಾರಿ ಗೆದ್ರು ಮಂತ್ರಿ. ಯಾರ ಆಶೀರ್ವಾದ ಇದು? ಜನರ ಆಶೀರ್ವಾದನಾ? ದೇವರ ಆಶೀರ್ವಾದನಾ?
ಇದು ಕೇವಲ ಅಪ್ಪನ ಆಶೀರ್ವಾದ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.